ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಶುಕ್ರವಾರ ಮತ್ತು ಶನಿವಾರದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಶುಕ್ರವಾರ ಸಂಜೆ ಒಂದು 4 ಗಂಟೆ ಮೇಲೆ ಮನೆಗೆ ಒಂದು ಸ್ವಲ್ಪ ಗ್ರಾಸರಿನ ತೊಗೊಂಬರೋಣ ಅಂತಂದ್ಬಿಟ್ಟು ಇವಾಗ ಕೆಳಗಡೆಗೆ ಬಂದ್ವಿ. ಇಲ್ಲಿ ಬಂದಾಗ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ, ಆದರೆ ಯಾಕೋ ಪಾಟ್ಗಳಲ್ಲಿ ಹಾಕಿರೋ ಗಿಡಗಳೇ ಸರಿಯಾಗಿ ಬರ್ತಾ ಇಲ್ಲ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ರೋಸ್ ಗಿಡ ಮತ್ತು ಅಲ್ಲಿ ಫಸ್ಟಲ್ಲಿ ತೋರಿಸಿದ್ನಲ್ವ ಒಂದು ಕರಿಬೇವಿನ ಸೊಪ್ಪು ಗಿಡ, ಅದು ಹಾಕಿದ್ರು. ಮತ್ತು ರೋಸ್ ಗಿಡ ಒಂದು 2-3 ಕಲರ್ ಏನೋ ಇದೆ. ಆಮೇಲೆ ನಮ್ಮ ಬಿಲ್ಡಿಂಗಲ್ಲಿ ಕೆಲವು ಫ್ಲ್ಯಾಟ್ಗಳವರೆಲ್ಲನೂ ಗಿಡಗಳನ್ನ ತೊಗೊಂಬಂದು ಇಲ್ಲೇ ಇಟ್ಬಿಟ್ಟಿದ್ದಾರೆ. ಇಲ್ಲೇ ಹಾಕ್ಬಿಡಿ, ಇಲ್ಲೇ ಬೆಳೀಲಿ, ಚೆನ್ನಾಗಿ ಕಾಣ್ತಾ ಇರುತ್ತೆ ಅಂತಂದ್ಬಿಟ್ಟು. ಈ ಮಲ್ಲಿಗೆ ಗಿಡನೂ ಅಷ್ಟೇ, ಮೊದಲಿಗೆ ಪಾಟಲ್ಲಿತ್ತು, ಆಮೇಲೆ ಸೆಕ್ಯೂರಿಟಿ ಅವರು ಇದನ್ನು ನೆಲದ ಮೇಲೆ ಹಾಕಿದ್ದಾರೆ. ನನ್ನ ಹಸ್ಬೆಂಡು ಸಹ ಇದೇ ರೀತಿಯಾಗಿ ಹೇಳ್ತಾ ಇದ್ರು, ಇಲ್ಲಿ ತೊಗೊಂಬಂದು ಕೊಟ್ಬಿಡು, ಎಲ್ಲನೂ ಇಲ್ಲೇ ಹಾಕ್ಬಿಡ್ತಾರೆ, ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ನನಗೆ ಮನೆಯಲ್ಲಿ ಒಂದು ಸ್ವಲ್ಪ ಗ್ರೀನರಿ ಇದ್ದರೆ ಚೆನ್ನಾಗಿರುತ್ತಲ್ವ ಅಂತ ನಾನು ಇಷ್ಟಪಡ್ತಾ ಇದ್ದೆ. ಇಲ್ಲೇ ನೋಡ್ತಾ ಇರ್ಬೋದು. ಆಮೇಲೆ ಸುಮಾರಷ್ಟು ಗಿಡಗಳು ತೊಗೊಂಬಂದು ಕೊಟ್ಟಿದ್ದಾರೆ. ಮತ್ತು ಆಮೇಲೆ ನಮ್ಮ ಒಂದು ಬಿಲ್ಡಿಂಗ್ ಮೇಂಟೈನ್ ಮಾಡ್ತಾರಲ್ವ, ಅವರೂ ಅಷ್ಟೇ ಸುಮಾರಷ್ಟು ಗಿಡಗಳನ್ನ ತರಿಸಿದ್ದಾರೆ ಹಾಕೋದಕ್ಕೋಸ್ಕರ ಇಲ್ಲೆಲ್ಲನೂ. ಇವಾಗ ಇನ್ನೂ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಈ ಕಡೆಗೆ ನೋಡ್ತಾ ಇರ್ಬೋದು ಎಷ್ಟೊಂದು ಗಿಡಗಳನ್ನ ತರಿಸಿದ್ದಾರೆ ಅಂತಂದ್ಬಿಟ್ಟು. ಕರಿಬೇವಿನ ಸೊಪ್ಪು ಗಿಡ ಮತ್ತು ಒಂದಷ್ಟು ಶೋ ಪ್ಲ್ಯಾಂಟ್ಸು, ಆಮೇಲೆ ಮಲ್ಲಿಗೆ ಗಿಡಗಳು, ಸುಮಾರಷ್ಟು ಗಿಡಗಳನ್ನ ತರಿಸಿದ್ದಾರೆ. ಇದೆಲ್ಲನೂ ಇಲ್ಲಿ ಸುತ್ತಲೂ ಹಾಕೋದಕ್ಕೋಸ್ಕರ ಅಂತೆ. ಆಮೇಲೆ ನಾನು ಇಲ್ಲಿ ರೋಸ್ ಗಿಡಗಳಲ್ಲಿ ಏನಾದರೂ ರೋಸ್ ಹೂವು ಬಿಟ್ಟಿತ್ತು ಅಂತಂದರೆ ನನ್ನ ಹಸ್ಬೆಂಡ್ ಅವಾಗ ಹೇಳ್ತಿರ್ತಾರೆ, ಕಿತ್ಕೋ, ಏನೂ ಪರವಾಗಿಲ್ಲ, ಯಾರು ಏನು ಅನ್ನೋದಿಲ್ಲ ಅಂತಂದ್ಬಿಟ್ಟು. 1-2 ಸಲ ಕಿತ್ಕೊಂಡಿದ್ದೀನಿ, ಯಾರು ಏನು ಅಂದಿಲ್ಲ. ನೋಡಬೇಕು ಮುಂದಕ್ಕೆ ಏನಾದರೂ ಅಂತಾರೇನೋ, ಕೀಳ್ಬೇಡಿ, ಶೋಗೆ ಅಂತ ಬಿಟ್ಟಿರೋದು, ಹಾಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೇನೋ, ನೋಡಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಕ್ರೀಮ್ ಕಲರ್ ರೋಸ್ ಗಿಡ. ಈ ಗಿಡನ ನಾನು ನೋಡೇ ಇರಲಿಲ್ಲ. ಲಿಫ್ಟ್ ಕಡೆ ಇರುವಂಥ ಗಿಡಗಳನ್ನೆಲ್ಲ ನಾನು ಬಂದಾಗ ಹೋದಾಗ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಈ ಕಡೆ ಇರೋ ಗಿಡಗಳನ್ನ ಇವತ್ತೇ ನೋಡಿದ್ದು. ನೆಕ್ಸ್ಟ್ ಇವಾಗ ನಾವು ಒಂದು ಸ್ವಲ್ಪ ಗ್ರಾಸರಿಯನ್ನು ತೊಗೊಂಡು ಹೋಗೋಣ ಅಂತಂದ್ಬಿಟ್ಟು, ಇದು ಹೋಲ್ಸೇಲ್ ಅಂಗಡಿ, ಈ ಅಂಗಡಿಗೆ ಬಂದಿದ್ದೀವಿ. ನನಗೆ ಪಾಕೆಟ್ಸಲ್ಲಿ ಈ ಕಾಳುಗಳೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ನನಗೆ ಈ ರೀತಿಯಾಗಿ ಹೋಲ್ಸೇಲ್ ಅಂಗಡಿಯಲ್ಲಿ ತೊಗೊಂಡ್ರೇ ಇಷ್ಟ ಆಗೋದು. ಹಾಗಾಗಿ ಇಲ್ಲಿ ಬಂದು ನಾನು ತೊಗೊಂಡು ಹೋಗ್ತಾ ಇರ್ತೀನಿ. ಕಡಲೆ ಬೀಜ, ಕಡಲೆಪಪ್ಪು ಮತ್ತು ತೊಗರಿಬೇಳೆ, ಕಡಲೆಕಾಳು, ಕಡಲೆಬೇಳೆ, ಹೆಸರು ಕಾಳು, ಹೆಸರು ಬೇಳೆ ಎಲ್ಲನೂ ನಾನು ಇಲ್ಲೇ ತೊಗೊಂಡು ಹೋಗ್ತಾ ಇರ್ತೀನಿ. ಮತ್ತು ಅಕ್ಕಿ ಚೀಲ, ಇದೆಲ್ಲನೂ ಇಲ್ಲೇ ತೊಗೊತೀನಿ. ಟೈಮ್ ಏನಾದರೂ ಅರ್ಜೆಂಟಾಗಿ ಬೇಕಾಗಿತ್ತು ಬೇಳೆಕಾಳುಗಳು ಅಂತಂದರೆ ನನ್ನ ಹಸ್ಬೆಂಡು ಇಲ್ಲೇ ಹತ್ರದಲ್ಲಿ ಇರುವಂಥ ಶಾಪ್ಗೆ ಹೋಗಿ ತೊಗೊಂಬಂದು ಕೊಡ್ತಾರೆ. ಇಲ್ಲ ಅಂತಂದರೆ ಒಟ್ಟಾಗಿ ನಾನು ಇಲ್ಲೇ ಬಂದು ತೊಗೊತಾ ಇರ್ತೀನಿ. ನೆಕ್ಸ್ಟ್ ಇವಾಗ ನನಗೆ ರೋಸ್ ವಾಟ್ರು ಮತ್ತು ಪರ್ಫ್ಯೂಮು, ಈ ಫ್ರೈಡ್ ರೈಸ್ ಪಾಕೆಟ್ಸು ಅವೆಲ್ಲ ಬೇಕಾಗಿತ್ತು. ಇಲ್ಲಿ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ. ಆದಷ್ಟು ನಾನು ಡಿ ಮಾರ್ಟಲ್ಲೇ ಆನ್ಲೈನ್ ಬುಕ್ಕಿಂಗ್ ಮಾಡ್ತೀನಿ. ಈ ರೋಸ್ ವಾಟ್ರೆಲ್ಲ ಡಿ ಮಾರ್ಟಲ್ಲಿ ಸಿಗೋದಿಲ್ಲ. ಅದಾದಮೇಲೆ ಪರ್ಫ್ಯೂಮು ನನಗೆ ಸಿಗಲಿಲ್ಲ. ನೋಡ್ತಾ ಇರ್ಬೋದು, ಇಲ್ಲಿ ಹತ್ರದಲ್ಲೇ ಇರುವಂತಹ ಗ್ರ್ಯಾಂಡ್ ಸಿಟಿ ಮಾರ್ಕೆಟ್ ಅಂತಂದ್ಬಿಟ್ಟು ಇಲ್ಲಿಗೆ ಬರ್ತೀವಿ. ಏನಾದರೂ ಡಿ ಮಾರ್ಟಲ್ಲಿ ಸಿಕ್ಕಲಿಲ್ಲ ಅನ್ನೋ ಐಟಮ್ಸ್ನ ಇಲ್ಲಿ ತೊಗೊಂಡು ಹೋಗೋದಕ್ಕೆ ಬರ್ತೀವಿ. ನಾನು ಯೂಸ್ ಮಾಡುವ ರೋಸ್ ವಾಟ್ರು ಇಲ್ಲೂ ಸಿಗಲಿಲ್ಲ. ಆಮೇಲೆ 1-2 ಸ್ಟೋರಲ್ಲಿ ಕೇಳಿದ್ವಿ, ಅಲ್ಲೂ ಸಿಗಲಿಲ್ಲ. ಆಮೇಲೆ ಒಂದು ಸ್ಟೋರಲ್ಲಿ ಸಿಕ್ತು. ಅವ್ರನ್ನ ನಾನು ಕೇಳಿದೆ, ಯಾವಾಗಲೂ ತರಿಸಿ ಇಟ್ಟಿರ್ತೀರಾ ನೀವು ಅಂತ ಕೇಳಿದ್ದಕ್ಕೆ, ಹ್ಞೂ ಮೇಡಮ್ ತರಿಸಿ ಇಟ್ಟಿರ್ತೀವಿ ಅಂತ ಹೇಳಿದ್ರು. ನಾನು ಯೂಸ್ ಮಾಡೋದು ಡಾಬರ್ ರೋಸ್ ವಾಟ್ರು, ಅದು ಪಿಂಕ್ ಕಲರ್ ಆಗಿರುತ್ತೆ. ಅದು ಚೆನ್ನಾಗಿರುತ್ತೆ, ಅದು ಫೇಸ್ಗೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಇನ್ನು ಬೇರೆ ರೋಸ್ ವಾಟ್ರ್ ಬಂದು ಅದು ಪೂಜೆಗೆ ಯೂಸ್ ಮಾಡುವಂತಹ ರೋಸ್ ವಾಟ್ರು, ಅದು ಬೇಕಾದರೆ ಎಲ್ಲಂದರೆ ಅಲ್ಲಿ ಸಿಗ್ತಾ ಇರುತ್ತೆ. ಈ ಫೇಸ್ಗೆ ಯೂಸ್ ಮಾಡುವಂತಹ ರೋಸ್ ವಾಟ್ರೆ ಒಂದು ಸ್ವಲ್ಪ ಕಡಿಮೆನೇ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ಇವಾಗ ಗ್ರಾಸರಿಯನ್ನೆಲ್ಲ ಮನೆಗೆ ತೊಗೊಂಬಂದಿದ್ದಾದಮೇಲೆ ಕ್ಯಾಬಿನೆಟ್ಸ್ನೆಲ್ಲ ಹಂಗೆ ಒಂದು ಸಲ ಒರೆಸ್ಕೊಂಡು ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ ಇಟ್ಬಿಡೋಣ ಅಂತಂದ್ಬಿಟ್ಟು ಎಲ್ಲ ತೆಗೆದಿಟ್ಟು ಹಾಗೆ ತೋರಿಸ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಗ್ರಾಸರಿಯನ್ನು ತರಿಸ್ಕೊಂಡಿದ್ದೀನಿ. ಅಂತಂದರೆ ಬರೀ ಕಾಳುಗಳು ಮಾತ್ರ ನಾನು ತೊಗೊಂಬಂದಿದ್ದೀನಿ. ಇನ್ನು ಉಳಿದಂತೆ ನಾನೆಲ್ಲನೂ ಡಿ ಮಾರ್ಟಲ್ಲೇ ಬುಕ್ ಮಾಡ್ತೀನಿ. ಈ ಎಣ್ಣೆ ಆಗಿರ್ಬೋದು, ದೀಪದ ಎಣ್ಣೆ ಆಗಿರ್ಬೋದು, ಮತ್ತು ತುಪ್ಪ ಆಗಿರ್ಬೋದು, ಮತ್ತು ಪೇಸ್ಟ್ ಆಗಿರ್ಬೋದು, ಎಲ್ಲನೂ ನಾನು ಡಿ ಮಾರ್ಟಲ್ಲೇ ಬುಕ್ ಮಾಡ್ತಾ ಇರ್ತೀನಿ. ಆದರೆ ಡಿ ಮಾರ್ಟಲ್ಲಿ ಸಿಗದೇ ಇರುವಂಥದ್ದನ್ನು ನಾನು ಅದೇ ಹೇಳಿದ್ನಲ್ವ, ಗ್ರ್ಯಾಂಡ್ ಸಿಟಿ ಮಾರ್ಕೆಟ್ ಅಂತಂದ್ಬಿಟ್ಟು ಅಲ್ಲಿ ತೊಗೊತೀನಿ. ಇನ್ನು ಕಾಳುಗಳೆಲ್ಲ ಇಲ್ಲೇ ಹೋಲ್ಸೇಲ್ ಅಂಗಡಿಯಲ್ಲಿ ತೊಗೊತೀನಿ. ನೆಕ್ಸ್ಟ್ ಇವಾಗ ಎಲ್ಲ ಬಾಕ್ಸ್ಗಳನ್ನು ತೆಗೆದಿಟ್ಟು ಇವಾಗ ಒರೆಸಿ ಅವನ್ನೆಲ್ಲ ಕ್ಯಾಬಿನೆಟ್ಸ್ನೆಲ್ಲ ಒರೆಸಿ ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಕೆಲವರು ಬರ್ತ್ಡೇ ವಿಶಸ್ಸು ಮತ್ತು ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ರಾಣಿ ಅನ್ನೋರು ಕಮೆಂಟ್ ಮಾಡಿದ್ರು, ಈ ಮಂತು 25ಗೆ ನನ್ನ
ನನ್ನ ಮಗಂದು ಬರ್ತ್ಡೇ ಇದೆ, ವಿಶ್ ಮಾಡಿ. 12 ವರ್ಷ ತುಂಬಿ 13ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾನೆ. ನಿಮ್ಮ ಶ್ರೀರಾಮ ದೇವರ ಹತ್ರ ಕೇಳ್ಕೊಳ್ಳಿ, ಅವನಿಗೆಲ್ಲ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಧನುಷ್ ರೆಡ್ಡಿ ಪುಟ್ಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಹಾಗೆ ಯಾವಾಗಲೂ ಅಷ್ಟೇ ಆ ರಾಮ ರಕ್ಷಾ ಕವಚ ಅನ್ನೋದು ನಿನ್ನ ಮೇಲಿರಲಿ ಅಂತಂದ್ಬಿಟ್ಟು ಆ ರಾಮರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಪವಿತ್ರ ಅನ್ನೋರು ಕಮೆಂಟ್ ಮಾಡಿದರು, ಜೂನ್ 11ಗೆ ನನ್ನ ಮಗಂದು ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು. ಹಾಗೆ ಜೂನ್ 13ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ಕಿರಣ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಪುಟ್ಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಹಾಗೆ ಪವಿತ್ರ ಮತ್ತು ಗೋವಿಂದಾಚಾರಿ ಅಣ್ಣ ಅವರೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಮತ್ತು ಎಲ್ಲ ಸುಖ ಸಂಪತ್ತುಗಳನ್ನೆಲ್ಲ ಕೊಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಪವಿತ್ರ ಅವರೇ. ನೆಕ್ಸ್ಟು ಸೌಮ್ಯ ಅನ್ನೋರು ಕಮೆಂಟ್ ಮಾಡಿದರು, ಈ ಮಂತ್ 30ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ. ಇನ್ನು ಕೊನೆಯದಾಗಿ ಸೌಮ್ಯ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಇವಾಗ ನಾನು ವಿಶ್ ಮಾಡಿದ್ನಲ್ವಾ ಆ ಸೌಮ್ಯ ಈ ಸೌಮ್ಯ ಇಬ್ಬರು ಒಂದೇನಾ ಏನೋ ನನಗೆ ಗೊತ್ತಿಲ್ಲ, ಆದರೆ ಇಬ್ಬರದ್ದು ಆ್ಯನಿವರ್ಸರಿ ಒಂದೇ ದಿನವೇ ಇದೆ. ಬಟ್ ಅಕೌಂಟ್ಗಳು ಬೇರೆ ಬೇರೆ ರೀತಿಯಾಗಿತ್ತು, ಅವ್ರು ಬೇರೆ ಇವ್ರು ಬೇರೆ ಇರ್ಬೋದೇನೋ, ಮತ್ತು ವಿಶ್ ಮಾಡಿಲ್ಲ ಅಂತಂದರೆ ಫೀಲ್ ಮಾಡ್ಕೊಳ್ತಾರೇನೋ ಅಂತಂದ್ಬಿಟ್ಟು ಇಬ್ಬರಿಗೂ ವಿಶ್ ಮಾಡ್ತಾಯಿದ್ದೀನಿ. ಇವ್ರದ್ದು ಸೇಮ್ ಮೇ 30ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. 20 ವರ್ಷ ತುಂಬಿ 21ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಸೌಮ್ಯ ಶಿವಕುಮಾರ್ ಅಣ್ಣ ಅವರೇ. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಕ್ಯಾಬಿನೆಟ್ ಇದೆ. ನಾನೇನು ಅಷ್ಟಾಗಿ ಗಲೀಜು ಮಾಡ್ಕೊಂಡಿಲ್ಲ, ನೀಟಾಗಿ ಇಟ್ಕೊಂಡಿದ್ದೀನಿ. ನೀವು ಅನ್ಕೊತಾ ಇರ್ಬೋದು ಏನು ಬರೀ ಪ್ಲಾಸ್ಟಿಕ್ ಬಾಕ್ಸಸ್ಸೇ ಇದೆ ಅಂತಂದ್ಬಿಟ್ಟು. ನಾನು ಸುಮಾರು ದಿನದಿಂದ ಅನ್ಕೊತಾ ಇದ್ದೀನಿ ಮನೆಗೆ ಬಂದಾಗಿಂದ ಗಾಜಿನ ಬಾಕ್ಸಸ್ ಎಲ್ಲ ತರಿಸ್ಕೊಳ್ಬೇಕು ಬುಕ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಆದರೆ ನಮ್ಮದು ಕೆಲವೊಂದು ಕಮಿಟ್ಮೆಂಟ್ಸಿಂದ ಕಾಂಪ್ರಮೈಸ್ ಆದೆ ಈ ಸಲ. ಎಲ್ಲ ನೋಡ್ತಾ ಇರ್ಬೋದು, ಅಲ್ಲಿ ಬಾಕ್ಸಲ್ಲಿ ಹಾಕಿ ಎಲ್ಲ ಎತ್ತಿಟ್ಬಿಟ್ಟಿದೆ. ತಕ್ಷಣಕ್ಕೆ ಯಾವ್ಯಾವ ಬಾಕ್ಸ್ ಬೇಕೋ ಅಷ್ಟು ಬಾಕ್ಸ್ಗಳನ್ನು ಇಟ್ಕೊಂಡು ಇನ್ನು ಉಳ್ದಂತೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೆ. ಗಾಜಿನ ಬಾಕ್ಸ್ಗಳನ್ನು ತರಿಸ್ಕೊಂಬಿಡೋಣ ಜೋಡಿಸ್ಕೊಂಬಿಡೋಣ ನೀಟಾಗಿ ಅಂತಂದ್ಬಿಟ್ಟು. ಆಮೇಲೆ ನಾನು ಅರ್ಥ ಮಾಡಿಕೊಂಡೆ, ಇವಾಗ ಒಂದು ಸ್ವಲ್ಪ ಮನೆ ಮಾಡಿಕೊಂಡು ಅದು ಇದು ಅಂತೆಲ್ಲ ಕಮಿಟ್ಮೆಂಟ್ಸ್ ಇರುತ್ತೆ, ಅದರಲ್ಲಿ ಸುಮ್ಮನೆ ಯಾಕೆ ಇನ್ನೂ ಅವ್ರಿಗೆ ಒತ್ತಡ ಕೊಡೋದು, ಆಮೇಲೆ ಅವ್ರಿಗೆ ಸುಮ್ಮನೆ ಯಾಕೆ ಕಷ್ಟ ಕೊಡೋದು ಅಂತಂದ್ಬಿಟ್ಟು ಇರೋದ್ರಲ್ಲಿ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಆಮೇಲೆ ತರಿಸ್ಕೊಂಡ್ರೆ ಆಯಿತು ಬಿಡು ಏನು ಇವಾಗ ಆಗಿದ್ದು ಅಂತಂದ್ಬಿಟ್ಟು ಆಮೇಲೆ ಆ ಬಾಕ್ಸನ್ನೆಲ್ಲ ತೊಗೊಂಬಂದು ಇವಾಗ ಎಲ್ಲ ನೀಟಾಗಿ ಅದರಲ್ಲಿ ಫಿಲ್ ಮಾಡಿ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ನಾವು ಮದುವೆ ಆದ ಹೊಸದ್ರಲ್ಲಿ ರೆಂಟ್ ಮನೆ ಮಾಡಿದಾಗ ಈ ಬಾಕ್ಸಸ್ಗೆ ಮತ್ತು ಒಂದು ಈ ಪಾತ್ರೆಗಳಂತೆ ಮತ್ತು ಕುಕ್ಕರ್ಗಳಂತೆ ಗ್ಯಾಸ್ ಸ್ಟವ್ ಅಂತೆ ಇವಕ್ಕೆಲ್ಲ ಒಂದು ಏನಿಲ್ಲ ಅಂತಂದರೂ ಒಂದು 20,000 ಆದ್ರೂ ಕೊಟ್ಟಿದ್ದೀವಿ. ಆವಾಗಲೇ ಅವರು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬಾಕ್ಸಸ್ಸು ಇವುಗಳಲ್ಲಿ ಈ ಒಂದು ಗ್ರಾಸರಿಯನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿದರು. ಅದಾದಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅಂದರೆ ಲೀಸ್ ಮನೆಯಲ್ಲಿ ಇದ್ವು ಆವಾಗ ಕಮೆಂಟ್ಸ್ ಮಾಡಿದರು ಒಂದಿಬ್ಬರು ಮೂವರು. ಆವಾಗ ನನ್ನ ಹಸ್ಬೆಂಡ್ಗೆ ನಾನು ತೋರಿಸಿದ್ದೆ, ಇಲ್ಲ ಇದೇನೂ ತೊಂದರೆ ಆಗೋದಿಲ್ಲ, ಇದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬಾಕ್ಸಸ್ಸು, ಈ ಯೂಸ್ ಆ್ಯಂಡ್ ಥ್ರೋ ಬಾಕ್ಸಸ್ ಬರುತ್ತಲ್ವ ಅದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದರಲ್ಲಿ ಗ್ರಾಸರಿಯನ್ನು ಫಿಲ್ ಮಾಡಿ ಅಂದರೆ ಸ್ಟೋರ್ ಮಾಡಿ ಇಡಬಾರ್ದು ಅಂತ ಹೇಳ್ತಾರಷ್ಟೇ, ಪರವಾಗಿಲ್ಲ ಇವುಗಳಲ್ಲಿ ಅಂತ ಹೇಳಿದ್ರು. ಆದ್ರೂ ಯಾಕೆ ಅಂತಂದ್ಬಿಟ್ಟು ನಾನು ಈ ಮನೆಗೆ ಬಂದಾಗ ಪ್ಲಾಸ್ಟಿಕ್ ಬಾಕ್ಸಸ್ಸನ್ನು ಯೂಸ್ ಮಾಡೋದು ಆದಷ್ಟು ಅವಾಯ್ಡ್ ಮಾಡೋಣ ಅಂತಂದ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೆ. ಆಮೇಲೆ ಇವಾಗಿರೋ ಕಮಿಟ್ಮೆಂಟ್ಸಿಂದ ಬೇಡ ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಇದರಲ್ಲೇ ಕಾಲ ಹಾಕಿದ್ರೆ ಆಯಿತು ಅಂತಂದ್ಬಿಟ್ಟು ಮತ್ತೆ ಎತ್ತಿಟ್ಕೊಂಡು ಇವಾಗೆಲ್ಲ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಸುಮಾರು ದಿನಗಳಿಂದ ನನಗೊಬ್ಬರು ಕಮೆಂಟ್ ಮಾಡಿದರು, ನಾವು 3 ಮಂತ್ಸ್ಗೆ ಅಂತಂದ್ಬಿಟ್ಟು 2 BHK ಮನೆಯಲ್ಲಿದ್ವಲ್ವ ಆ ಟೈಮಲ್ಲಿ ಅವರು ಫ್ಲ್ಯಾಟನ್ನು ತಗೊಂಡಿದ್ರಂತೆ. ಪರವಾಗಿಲ್ಲ ಮಂಜು, ನೀವು ಒಂದು ವಿಡಿಯೋದಲ್ಲಿ ಹೇಳಿದ್ರಲ್ವ ನಾವು ಸ್ವಂತ ಮನೆ ಮಾಡ್ಕೊಂಡ್ಮೇಲೆ ಅಂದರೆ ಈ ಥರ ಗಾಜಿನ ಬಾಕ್ಸಸ್ಸಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಗ್ರಾಸರಿಯನ್ನು ಅಂತಂದ್ಬಿಟ್ಟು ಹೇಳಿದ್ರಲ್ವ,
ತೊಂದರೆ ಏನೂ ಇಲ್ಲ, ನನಗೂ ಅರ್ಥ ಆಗುತ್ತೆ, ನಾವು ಮನೆ ಮಾಡ್ಕೊಂಡಿದ್ದೀವಿ, ಮನೆ ಮಾಡ್ಕೊಂಡಿದ್ದು ಹೊಸದ್ರಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂತಂದ್ಬಿಟ್ಟು ನೀವು ಅದೆಲ್ಲ ಏನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಮಾಮೂಲಿಯಾಗಿ ನೀವು ಒಂದು ಸ್ವಲ್ಪ ದಿನ ಅವುಗಳಲ್ಲೇ ಗ್ರಾಸರಿಯನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಕಾಲ ಕಳೆದಂತೆ ಚೇಂಜ್ ಮಾಡಿಕೊಂಡ್ರೆ ಆಯಿತು, ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ, ತೊಂದರೆ ಏನೂ ಇಲ್ಲ ಅಂತಂದ್ಬಿಟ್ಟು ಅವ್ರು ನನಗೊಂದು ಸಜೆಷನ್ ಅಂತ ಕೊಟ್ಟಿದ್ದರು. ಆಮೇಲೆ ನಾನು ಈ ರೆಂಟ್ ಮನೆಯಲ್ಲಿ ಲೀಸ್ ಮನೆಯಲ್ಲಿದ್ದಾಗ ಏನಂತ ಯೋಚನೆ ಮಾಡ್ತಾ ಇದ್ದೆ ಅಂತಂದರೆ, ಆದಷ್ಟು ಗಾಜಿನ ಬಾಕ್ಸಸ್ಸನ್ನು ತೊಗೊಂಡು ಇಟ್ಕೊಂಡ್ಬಿಟ್ರೆ ನಾವು ಮನೆ ಚೇಂಜ್ ಮಾಡಿದಾಗೆಲ್ಲ ಆ ಗಾಜಿನ ಬಾಕ್ಸಸ್ ಎಲ್ಲ ಒಡೆದೋಗ್ಬಿಡುತ್ತೇನೋ ಅಂತಂದ್ಬಿಟ್ಟು ಆದಷ್ಟು ನಾನು ಅವಾಯ್ಡ್ ಮಾಡ್ತಾ ಇದ್ದೆ. ಆಮೇಲೆ ಒಂದೇ ಸಲ ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು. ಆದರೆ ಈ ಬಾಕ್ಸಸ್ಸನ್ನು ನಾನು ತೊಗೊಂಡಾಗ ಆ ಒಂದು ಯೋಚನೆ ನನಗಿರಲಿಲ್ಲ. ಅಂದರೆ ಈ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಗ್ರಾಸರಿಯನ್ನು ಸ್ಟೋರ್ ಮಾಡಿ ಇಡಬಾರ್ದು ಅಂತೆಲ್ಲ ಅಷ್ಟೊಂದಾಗಿ ಯಾರೂ ನಮಗೆ ಹೇಳಿರಲಿಲ್ಲ. ನಾನು ತೊಗೊಂಡ್ಬಿಟ್ಟಿದ್ದೆ. ಅದಕ್ಕೆ ನಾನು ಒಂದು ಸ್ವಂತ ಮನೆ ಆದಮೇಲೆ ಗಾಜಿನ ಬಾಕ್ಸಸ್ಸನ್ನು ತೊಗೊಳ್ಳೋಣ ಅಂತಂದ್ಬಿಟ್ಟು ಇವುಗಳನ್ನೇ ನಾನು ಯೂಸ್ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು, ಸುಮಾರು ಒಂದು 5 ಇಯರ್ಸ್ ಮೇಲೇ ಆಗಿದೆ ಈ ಬಾಕ್ಸಸ್ಸನ್ನು ತೊಗೊಂಡು. ಆದರೂ ಎಷ್ಟು ಚೆನ್ನಾಗಿದೆ, ಹೊಸ್ದಾಗಿ ಕಾಣ್ತಾ ಇದೆ ಅಂತಂದ್ಬಿಟ್ಟು ಅಷ್ಟು ನಾನು ನೀಟಾಗಿ ಇಟ್ಕೊಂಡು ಬಂದಿದ್ದೀನಿ. ಚೇಂಜ್ ಮಾಡ್ಕೊಳ್ತೀನಿ ಆದಷ್ಟು ಬೇಗ. ನಿಜವಾಗ್ಲೂ ಹೇಳ್ತೀನಿ, ನಾನು ಏನು ಬೇಕಾದರೂ ತ್ಯಾಗ ಮಾಡಿಬಿಡ್ತೀನಿ. ನನಗೆ ಮನೆಯಲ್ಲಿ ಫರ್ನಿಚರ್ ಇಲ್ಲ ಅಂತಂದರೂ ಪರವಾಗಿಲ್ಲ, ನನಗೆ ಒಡವೆ ಬಟ್ಟೆ ಅಂತ ಕೊಡಿಸ್ತಾ ಇದ್ದರೂ ಪರವಾಗಿಲ್ಲ, ಮತ್ತು ಊಟಕ್ಕೂ ಅಷ್ಟೇ, ಒಂದು ಊಟ ಕಡಿಮೆ ಆದರೂ ನಾನು ಚಿಂತೆ ಮಾಡೋದಿಲ್ಲ. ಆದರೆ ನನಗೆ ಸಾಲಗಳು ಮಾತ್ರ ಇರಬಾರ್ದು. ನನಗೆ ಸಾಲಗಳಿದ್ದರೆ ಅದೊಂದು ರೀತಿಯಾಗಿ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ ಅವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಬೇಕು, ಅವ್ರೇನು ಅನ್ಕೊತಾರೋ ಕೊಟ್ಟಿಲ್ಲ ಅಂತಂದರೆ, ಇವ್ರೇನು ಅನ್ಕೊತಾರೋ ಕೊಟ್ಟಿಲ್ಲ ಅಂತಂದರೆ ಅದೇ ಒಂದು ಟೆನ್ಷನಲ್ಲಿ ಇರ್ತೇನೆ. ನನಗೆ ಅವೆಲ್ಲ ಕಂಪ್ಲೀಟ್ ಆದರೆ ನನಗೆ ನಿರಾಳವಾಗಿ ತಗೊಳ್ತೀನಿ. ನಾವು ಮನೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಎಲ್ಲೂ ಒಂದು ಸಿಂಗಲ್ ರುಪೀಸು ನಾವು ಸಾಲದಲ್ಲಿ ಇಟ್ಕೊಂಡಿರಲಿಲ್ಲ. ಇವಾಗಲೂ ಅಷ್ಟೇ, ಬ್ಯಾಂಕ್ ಲೋನು ಅಂತಂದರೆ ಅದು ಗೋಲ್ಡ್ ಲೋನ್ ಒಂದಿದೆ, ಅದು ನಾವು ಚಿಂತೆ ಮಾಡ್ತಿಲ್ಲ. ಅದ್ರದ್ದು ಒಂದು ಪ್ರಿಪ್ರೇಷನ್ ಅಂತ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಅದು ಬಿಟ್ಟರೆ ಕೈ ಸಾಲ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಇದೆ, ಅದೊಂದು ತೀರಿಸ್ಬಿಟ್ರೆ ಆಮೇಲೆ ಒಂದು ಸ್ವಲ್ಪ ನಾವು ರಿಲ್ಯಾಕ್ಸ್ ಆಗ್ತೀವಿ. ಆಮೇಲೆ ಎಲ್ಲ ತಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ನನ್ನ ಒಂದು ಯೋಚನೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ನನಗೆ ಸಾಲಗಳಂದರೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಯಾರಾದರೂ ಫ್ರೀಯಾಗಿ ಸಾಲ ಕೊಡ್ತೀನಿ ಅಂತಂದ್ರೂ ನಾನು ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಬೇಡ ಅಂತ ಹೇಳ್ತೀನಿ. ನನ್ನ ಹಸ್ಬೆಂಡ್ ಹತ್ರ ನಾನು ಇದೇ ಹೇಳ್ತಾ ಇರ್ತೀನಿ ಯಾವಾಗ್ಲೂ, ನೀವು ನನಗೆ ಏನು ಕೊಟ್ಟರು ಕೊಡದೆ ಹೋದರೂ ಚಿಂತೆ ಇಲ್ಲ, ಆದರೆ ಸಾಲಗಳು ಮಾತ್ರ ಮಾಡಬೇಡಿ ಅಂತಂದ್ಬಿಟ್ಟು ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇರ್ತೀನಿ. ಕೆಲವರು ಇದಕ್ಕೂ ತಪ್ಪಾಗಿ ತಿಳ್ಕೊಳ್ಬೋದೇನೋ, ಸಾಲಗಳು ಮಾಡ್ದೇ ಇರೋದಕ್ಕಾಗುತ್ತಾ ಮಂಜು ಅಂತಂದ್ಬಿಟ್ಟು. ಗೊತ್ತಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ವಾ ಚೈಲ್ಡ್ಹುಡ್ಡಲ್ಲಿ. ನನಗೂ ಅಷ್ಟೇ, ಚೈಲ್ಡ್ಹುಡ್ಡಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟಿದ್ದೀನಿ ಈ ಸಾಲಗಳಿಂದ. ಅದೆಷ್ಟು ನೊಂದಿದ್ದೀನಿ ಅಂತಂದರೆ ಅಷ್ಟು ನೊಂದಿದ್ದೀನಿ, ಅದು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವತ್ತು ನಾನು ಡಿಸೈಡ್ ಮಾಡಿಬಿಟ್ಟೆ, ನನ್ನ ಲೈಫಲ್ಲಿ ಈ ಒಂದು ಸಿದ್ಧಾಂತನ ನಾನು ಕೊನೆ ಉಸಿರಿರೋವರೆಗೂ ಇಟ್ಕೊಳ್ಬೇಕು, ಸಾಲಗಳು ತಂಟೆಗೇ ಹೋಗಬಾರ್ದು ಅಂತಂದ್ಬಿಟ್ಟು ಅಷ್ಟು ತ್ಯಾಗ ಮಾಡಿಬಿಟ್ಟಿದ್ದೀನಿ. ನನಗೆ ಏನಿಲ್ಲ ಅಂದರೂ ಚಿಂತೆ ಇಲ್ಲ, ಏನೂ ಬೇಡ, ಒಡವೆನೂ ಬೇಡ, ವಸ್ತ್ರನೂ ಬೇಡ, ಊಟ ಇಲ್ಲದೆ ಇರೋ ಚಿಂತೆ ಇಲ್ಲ, ನನಗೆ ಒಟ್ಟಾರೆಯಾಗಿ ಸಾಲ ಇರಬಾರ್ದು. ಅಷ್ಟು ಸ್ಟ್ರಿಕ್ಟಾಗಿ ನಾನು ಅದನ್ನು ಪಾಲಿಸ್ಕೊಂಡು ಬರ್ತಾಯಿದ್ದೀನಿ. ಆಮೇಲೆ ನೀವು ಸಾಲಗಳು ಮಾಡೋದೇನೇ ಇಲ್ವಾ ಅಂತ ಅಂದ್ಬಿಟ್ಟು ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಮಾಡೋ ಅನಿವಾರ್ಯತೆ ಬಂತು ಅಂತಂದರೆ ಮಾಡ್ತೀವಿ, ಆದರೆ ಅದನ್ನು ಸಿಕ್ಕಾಪಟ್ಟೆ ತಲೆಗೆ ಹಾಕ್ಕೊಂಬಿಡ್ತೀನಿ ನಾನು. ಅದನ್ನು ತೀರಿಸಲೇಬೇಕು ಅನ್ನೋ ಹಠಕ್ಕೆ ಕೂತ್ಕೊಂಡ್ಬಿಡ್ತೀನಿ. ಅದನ್ನು ಆದಷ್ಟು ಬೇಗ ತೀರಿಸ್ಬಿಡ್ತೀವಿ. ಇನ್ನು ಸಾಲಗಳು ಮಾಡ್ಕೊಳ್ದೆ ಇರೋ ರೀತಿಯಾಗಿ ನಾನು ನಡ್ಕೊಳ್ತಾ ಇರ್ತೀನಿ. ಅಂತಂದರೆ ಇವಾಗ ನಮಗೋಸ್ಕರ ನಾವು ಬದುಕ್ತೀವಿ ಅಂತಂದರೆ ನಮಗೆ ಬರೋ ಸ್ಯಾಲ್ರಿಯಲ್ಲೇ ನಾವು ತೃಪ್ತಿಯಾಗಿ ಬದುಕ್ಬೋದು. ಬೇರೆಯವ್ರಿಗೋಸ್ಕರ ನಾವು ಬದುಕ್ತೀವಿ ಅಂತಂದರೆ ನಮ್ಗೆ ಎಷ್ಟು ಸ್ಯಾಲ್ರಿ ಬಂದರೂ ಎಷ್ಟು ದುಡ್ಡು ಬಂದರೂ ಸಾಕಾಗೋದಿಲ್ಲ. ಹಾಗಾಗಿನೇ ನನಗೆ ಯಾವಾಗ ಏನೇನು ಬೇಕೋ ಅದನ್ನು ನಾನು ತಗೊಳ್ತೀನಿ. ಸಾಲ ಮಾಡಿ ಮಾತ್ರ ತಗೊಳ್ಳೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಅದು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಏನೇ ಆಗಿರ್ಬೋದು, ನನಗೆ ಸಾಲ ಮಾಡಿ ತಗೊಳ್ಳೋದು ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಆಮೇಲೆ ನಾನು ಕೆಲವೊಂದು ವಸ್ತುಗಳನ್ನು ತುಂಬ ಇಷ್ಟಪಡ್ತಾ ಇರ್ತೀನಿ. ಸುಮಾರು ದಿನಗಳಿಂದ ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇರ್ತೀನಲ್ವ, ಆ ವಸ್ತುಗಳ ಮೇಲೇನೂ ನಾನು ತುಂಬ ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ಗೆ ಯಾವುದೋ ಒಂದು ಸಿಲ್ವರ್ ಐಟಮ್ನ ಸುಮಾರು ದಿನಗಳಿಂದ ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇರ್ತೀನಿ, ಆದರೆ ತಗೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ.
ಆಮೇಲೆ ಒಂದು ಸ್ವಲ್ಪ ದುಡ್ಡೆಲ್ಲ ಅರೇಂಜ್ ಆದಮೇಲೆ ಅದಕ್ಕೂ ನಾನು ಯೋಚನೆ ಮಾಡಿ ನೋಡ್ತೀನಿ, ಈ ಅಮೌಂಟು ಏನಕ್ಕಾದರೂ ಬೇಕಾಗುತ್ತಾ, ಮನೆಯಲ್ಲಿ ಇವಾಗ ಏನಾದರೂ ಹೆಲ್ತ್ ಇಶ್ಯೂಸ್ ಬಂತು ಅಂತಂದರೆ ಆವಾಗ ಯಾರನ್ನ ಅಮೌಂಟ್ ಕೇಳೋದಕ್ಕಾಗುತ್ತೆ. ಆಮೇಲೆ ಅವ್ರು ಕೊಟ್ಟಿಲ್ಲ ಅಂತಂದರೆ ಅವ್ರನ್ನ ಯಾಕೆ ನಾವು ಬ್ರೇ ಮಾಡಬೇಕಾಗುತ್ತೆ, ಅವ್ರು ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಬೈಕೊಳ್ಳೋದೆಲ್ಲ ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ದುಡ್ಡು ಏನಕ್ಕಾದರೂ ಬೇಕಾಗುತ್ತಾ ಅಂತ ಯೋಚನೆ ಮಾಡ್ತೀನಿ. ಇಲ್ಲ ಇದು ಸುಮ್ಮನೆ ಇಟ್ಕೊಳ್ಳೋಕ್ಕಾಗುತ್ತೆ ಅಷ್ಟೇ ಸೇವಿಂಗ್ಸ್ ಥರ ಅಂತಂತ ಇರೋ ದುಡ್ಡನ್ನು ನಾನು ಆವಾಗ ನನಗೇನು ಇಷ್ಟ ಆಗಿರುತ್ತೋ ಆ ಐಟಮ್ನ ನಾನು ತಗೊಳ್ತೀನಿ. ನಾನು ತಗೊಳ್ಳೇಬೇಕು ಅಂತಂದ್ಬಿಟ್ಟು ಮನೆ ಪರಿಸ್ಥಿತಿ ಹಿಂದು ಮುಂದೆ ನೋಡ್ಕೊಳ್ದೇನೆ ನಾನು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗೆ ಗೋಲ್ಡ್ ವಿಚಾರದಲ್ಲೂ ಅಷ್ಟೇ, ದುಡ್ಡಿತ್ತು ಅಂತಂದರೆ ತಗೊಳ್ತೀನಿ, ಇಲ್ಲ ಅಂತಂದರೆ ಇವಾಗ ಶಾಸ್ತ್ರ ತಗೊಳ್ಬೇಕು ಹಂಗೆ ಹಿಂಗೆ ಅಂತ ಎಲ್ಲ ನಾನು ನೋಡೋದಕ್ಕೆ ಹೋಗೋದಿಲ್ಲ. ಹಿಂದು ಮುಂದೆ ನೋಡಿಕೊಂಡೆ ನಾನು ವಸ್ತುಗಳನ್ನು ತಗೊಳ್ತೀನಿ. ಇನ್ನೊಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಫೈನಲ್ ಇಯರ್ ಡಿಗ್ರಿಯಲ್ಲಿದ್ದಾಗ ನಮ್ಮ ಅಜ್ಜಿಯವರಿದ್ದಾರಲ್ವ, ಅವರೊಂದು ಸ್ವಲ್ಪ ಆಸ್ತಿಯನ್ನು ಮಾರ್ತಾರೆ. ಅಂದರೆ ನಮ್ಮಮ್ಮ ಅವರ ಅಮ್ಮನ ಕಡೆಯವರು ಅವರೊಂದು ಸ್ವಲ್ಪ ಆಸ್ತಿಯನ್ನು ಮಾರಿದಾಗ ಒಂದು ಸ್ವಲ್ಪ ಒಂದು 70,000 ಹಾಗೆ ನಮಗೆ ಅಮೌಂಟ್ ಕೊಟ್ಟರು. ಅಮ್ಮ ಅದನ್ನು ಖರ್ಚು ಮಾಡಿಬಿಟ್ರೆ ಖರ್ಚಾಗ್ಬಿಡುತ್ತೆ, ನಿನಗೇನಾದರೂ ಗೋಲ್ಡ್ ಮಾಡಿಸ್ತೀನಿ ಅಂತಂದ್ಬಿಟ್ಟು ಗೋಲ್ಡ್ ಮಾಡಿಸೋದಕ್ಕೆ ಆರ್ಡ್ರ್ ಕೊಟ್ಟರು, ಅಂದರೆ ಲಾಂಗ್ ಚೈನ್ ಮಾಡಿಸೋದಕ್ಕೆ. ಇನ್ನೊಂದು ಅಂದರೆ ಒಂದು 50 ಗ್ರಾಮಲ್ಲಿ ನಾನು ಆ ಒಂದು ಗೋಲ್ಡ್ ಚೈನನ್ನು ಮಾಡಿಸ್ಕೊಂಡೆ. ಆಮೇಲೆ ಮನೆಗೆ ಬಂದ ಮೇಲೆ ಅಮ್ಮ ಹೇಳಿದ್ರು, ಏನಕ್ಕಮ್ಮ ಅಷ್ಟು ಕಡಿಮೆ ಅದರಲ್ಲಿ ಮಾಡಿಸ್ಕೊಂಡೆ, ಇನ್ನೂ ಒಂದು 70-80 ಗ್ರಾಮಲ್ಲಿ ಮಾಡಿಸ್ಕೊಳ್ಳೋದಲ್ವಾ ಅಂತಂತ ಹೇಳಿದ್ರು. ಇವಾಗೇನೋ 70,000 ಇದೆ, ಕೊಟ್ಬಿಟ್ಟು ಬಂದಿದ್ದೀವಮ್ಮ, 1.5 ಲಕ್ಷ ಏನೋ ಹೇಳ್ತಾ ಇದ್ದಾರೆ 50 ಗ್ರಾಮಕ್ಕೆ. ಇನ್ನು ಉಳಿದಿರೋ ಅಮೌಂಟು ಹೆಂಗೆ ಕೊಡೋದಕ್ಕಾಗುತ್ತಮ್ಮ, ಎಲ್ಲಿಂದ ತರೋದು ಅಂತ ಅದಕ್ಕೇ ನಾನು ಹೇಳಿದೆ. ಅವಾಗ ಅಮ್ಮ ಏನೋ ಮಾಡೋದಾಗ್ತಾಯಿತ್ತು, ಸಾಲನೋ ಸೋಲೋನ ಮಾಡಿ ತೆಗೆಸ್ಕೊಡ್ತಾ ಇದ್ದೆ, ಆಮೇಲೆ ಪದೇ ಪದೇ ಕೊಡಿಸ್ಕೊಡೋದಕ್ಕಾಗುತ್ತಾ, ಆಮೇಲೆ ನೀವು ಮದುವೆ ಆಗಿ ಹೋದ್ಮೇಲೆ ಅಮ್ಮ ಚಿಕ್ಕದಾಯಿತು ಅಂತಂದ್ಬಿಟ್ಟು ಬೇಜಾರು ಮಾಡಿಕೊಂಡ್ರೆ ಅವಾಗೆಲ್ಲ ಕೊಡಿಸೋದಕ್ಕಾಗೋದಿಲ್ಲಮ್ಮ, ಅದಕ್ಕೆ ಇವಾಗೆ ತಗೊಳ್ಳೋದಲ್ವಾ ಅಂತಂದರು. ಬೇಡ ಬಿಡಿ ಅಮ್ಮ, ಅವಾಗೇನಾದರೂ ಪರಿಸ್ಥಿತಿಗಳು ಚೆನ್ನಾಗಿತ್ತು ಅಂತಂದರೆ ಬೇಕಿದ್ರೆ ಬೇರೆ ಒಂದು ಗೋಲ್ಡ್ ಐಟಮ್ ತೊಗೊಂಡ್ರೆ ಆಯಿತು, ಬ್ಯಾಂಗಲ್ಸೋ ಇಲ್ಲ ಏನಾದರೂ ಒಂದು ಚೈನೋ ತೊಗೊಂಡ್ರೆ ಆಯಿತು, ಸುಮ್ಮನೆ ಯಾಕೆ ಇವಾಗ ಸಾಲ ಸೋಲ ಮಾಡ್ಕೊಂಡು ತಗೊಳ್ಳೋದು ಅಂತಂದ್ಬಿಟ್ಟು ಆವಾಗ ಕಡಿಮೆ ಬಜೆಟಲ್ಲೇ ನಾನು ತಗೊಂಡಿದ್ದೆ. ಆಮೇಲೆ ಇನ್ನೊಂದು 80,000 ಏನೋ ಕೊಡಬೇಕಾಗಿತ್ತು, ಅಂದರೆ 149 ಏನೋ ಆಗಿತ್ತು ಆವಾಗ ಲಾಂಗ್ ಚೈನು. ನಮ್ಮ ಹಸುಗಳೆಲ್ಲ ತೀರ್ಕೊಂಬಿಡ್ತು, ಅಂದರೆ ಅವಾಗೇನೋ ಗಾಳೆಮ್ಮ ಅಂತ ಏನೋ ಬಂದುಬಿಟ್ಟು ಹಸುಗಳೆಲ್ಲ ತೀರ್ಕೊಂಬಿಡ್ತು. ಆವಾಗ ಒಂದು ಸ್ವಲ್ಪ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಕಡೆಯಿಂದನೂ ದುಡ್ಡು ಬಂತು, 1 ಲ್ಯಾಕ್ವರೆಗೂ ಏನೋ ದುಡ್ಡು ಬಂತು. ಆವಾಗ ಒಂದು 80,000 ಅವ್ರಿಗೆ ದುಡ್ಡನ್ನು ಕಟ್ಬಿಟ್ಟು ಲಾಂಗ್ ಚೈನನ್ನು ಮಾಡಿಸ್ಕೊಂಡಿದ್ದು. ಇನ್ನು ನೆಕ್ಲೇಸ್ ಎಲ್ಲ ವಿಚಾರಕ್ಕೆ ಬಂದರೆ ಅದರಲ್ಲಿ ಅರ್ಧ ಅಮೌಂಟು ಅಮ್ಮವ್ರು ಹಾಕಿದ್ದಾರೆ, ಇನ್ನೊಂದು ಅರ್ಧ ಅಮೌಂಟು ನಾನು ಜಾಬ್ ಮಾಡಿಕೊಂಡು ಒಂದು ಸ್ವಲ್ಪ ಅಮೌಂಟನ್ನು ಅವ್ರಿಗೆ ಹೆಲ್ಪ್ ಮಾಡಿದೆ. ಇನ್ನು ಇಯರಿಂಗ್ಸ್ ಆಗಿರ್ಬೋದು ಮತ್ತು ಚೈನ್ಗಳಾಗಿರ್ಬೋದು ಅವುಗಳನ್ನೆಲ್ಲ ಅಷ್ಟೇ ನಾನು ಜಾಬ್ ಮಾಡ್ತಾಯಿದ್ದೆ ಅಲ್ವಾ, ನಾನೊಂದು ಸ್ವಲ್ಪ ಅರ್ಧ ಕೊಡ್ತಾಯಿದ್ದೆ ಅಮೌಂಟು, ಅವರೊಂದು ಅರ್ಧ ಹಾಕ್ಬಿಟ್ಟು ಈ ರೀತಿಯಾಗಿ ಮಾಡಿಸ್ಕೊಟ್ಟಿರೋದು ನನ್ನ ಗೋಲ್ಡ್ ಜ್ಯುವೆಲರಿನೆಲ್ಲ. ಅವರೆಲ್ಲ ನನಗೆ ದುಡ್ಡು ಹಾಕಿ ಮಾಡಿಸ್ಕೊಟ್ಟಿರೋದು ಅಂತಂದರೆ ಲಾಂಗ್ ಚೈನ್ ಒಂದೇ. ಇನ್ನಿರೋ ಗೋಲ್ಡ್ಗೆಲ್ಲ ಅವರೊಂದು ಸ್ವಲ್ಪ ಅಮೌಂಟ್ ಹಾಕ್ತಾಯಿದ್ರು, ನಾನೊಂದು ಸ್ವಲ್ಪ ಜಾಬ್ ಮಾಡಿಕೊಂಡು ಅಮೌಂಟನ್ನು ಕೊಡ್ತಾಯಿದ್ದೆ. ಈ ರೀತಿಯಾಗಿ ನಾನು ಅವಾಗಿಂದನೇ ಅಷ್ಟೇ ಸಾಲ ಸೋಲ ಮಾಡಿ ನನಗೆ ತಗೊಳ್ಳೋದು ಇಷ್ಟ ಆಗ್ತಾ ಇರಲಿಲ್ಲ. ಇರೋದ್ರಲ್ಲಿ ಏನಿತ್ತೋ ಅದನ್ನು ನಾನು ತೊಗೊಂಡು ಬರ್ತಾಯಿದ್ದೆ ಅಷ್ಟೇ. ನೆಕ್ಸ್ಟ್ ಇವಾಗ ನೈಟು ಕ್ಯಾಬಿನೆಟ್ಸ್ನೆಲ್ಲ ಒರೆಸಿ ಬಾಕ್ಸ್ಗಳಲ್ಲಿ ಗ್ರಾಸರಿಯನ್ನು ಫಿಲ್ ಮಾಡಿ ಜೋಡಿಸಿಟ್ಟಿದ್ದೆಲ್ಲ ಆಯಿತು. ಆಮೇಲೆ ಹೆಸರು ಕಾಳನ್ನು ತೊಗೊಂಬಂದಿದ್ನಲ್ವ, ಹಾಗಾಗಿ ಹೆಸರು ಕಾಳನ್ನು ಮೊಳಕೆ ಕೊಟ್ಟೋದಕ್ಕೆ ನೆನೆಸಿಟ್ಟೆ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು, ಶನಿವಾರ ಮಾರ್ನಿಂಗು ಇವಾಗ ಬೆಳಗ್ಗೆನೇ ನಾನು ರೈಸು ಮತ್ತು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಆದಷ್ಟು ನನ್ನ ಹಸ್ಬೆಂಡ್ಗೆ ಬೆಳಗ್ಗೆನೇ ರೈಸು ಸಾಂಬಾರು ಕೊಟ್ಬಿಟ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗಿಬಿಡುತ್ತೆ. ಈ ಟಿಫನ್ಸು ಅಂತಂದರೆ ಎಣ್ಣೆ ಐಟಮ್ಸು ಜಾಸ್ತಿ ಹೊಟ್ಟೆಗೆ ಸೇರ್ತಾ ಇರುತ್ತೆ, ಅದು ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇರುತ್ತೆ ಅಂತಂದ್ಬಿಟ್ಟು ಯಾವಾಗಲೂ ಅವರು ಹೇಳ್ತಾನೆ ಇರ್ತಾರೆ. ಸ್ವಲ್ಪ ಎಣ್ಣೆ ಏನಾದರೂ ಜಾಸ್ತಿ ಹಾಕಿದ್ದೀನಿ ಅಂತಂದರೆ ಏನು ಇಷ್ಟೊಂದು ಎಣ್ಣೆ ಹಾಕಿದೆಯಾ, ಏನು ಇಷ್ಟೊಂದು ಎಣ್ಣೆ ಹಾಕಿದೆಯಾ ಅಂತ ಬೈತಾ ಇರ್ತಾರೆ. ಅವರಿಂದಾಗಿಯೇ ನಮ್ಮ ಮನೆಯಲ್ಲಿ ಬಜ್ಜಿ ಬೋಂಡ ಇವೆಲ್ಲ ಅವಾಯ್ಡ್ ಮಾಡಿರೋದು.
ಇನ್ನು ಅವರೊಬ್ಬರು ತಿನ್ನೋದಿಲ್ಲ ಅಂತಂದರೆ ನನ್ನೊಬ್ಬಳಿಗೆ ಹೆಂಗೆ ಮಾಡ್ಕೊಳ್ಳೋದು ಸಾಧ್ಯ ಆಗುತ್ತೆ ಹೇಳಿ. ಅದಕ್ಕೆ ನಾನು ಅಷ್ಟೇ ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಆದಷ್ಟು ಫ್ರೂಟ್ಸು, ತರಕಾರಿಗಳು, ಸೊಪ್ಪುಗಳು ಈ ರೀತಿಯಾಗಿ ತಿಂತಾಯಿದ್ದೀವಿ ಅಷ್ಟೇ. ನೆಕ್ಸ್ಟ್ ಇವಾಗ ನಾನು ಈ ಕಡೆ ಪೂಜೆಗೆ ರೆಡಿ ಮಾಡ್ತಾ ಆ ಕಡೆ ರೈಸು ಮತ್ತು ಸಾಂಬಾರು ಮಾಡಿಬಿಟ್ಟೆ. ಆಮೇಲೆ ನಾನು ಪೂಜೆ ಮಾಡಿದ್ದಾದಮೇಲೆ ಆ ಸಾಂಬಾರಿಗೆ ಒಗ್ಗರಣೆ ಕೊಟ್ಟು ನನ್ನ ಹಸ್ಬೆಂಡ್ಗೆ ರೈಸು ಮತ್ತು ಸಾಂಬಾರು ಇಟ್ಕೊಟ್ಟೆ. ಆಮೇಲೆ ಇವಾಗ ಸ್ಯಾಟರ್ಡೆ ಆಗಿರೋದ್ರಿಂದ ರಾಮಕೋಟಿ ಮತ್ತು ಪದ್ಮಾವತಿ ಅಮ್ಮನವರ ಸ್ತೋತ್ರ, ಗಣಪತಿ ಒಂದು ಸ್ತೋತ್ರ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಟಿಫನನ್ನು ತಿಂದೆ. ನೆಕ್ಸ್ಟ್ ಇವಾಗ ಟಿಫನ್ ಎಲ್ಲ ಮಾಡಿದ್ದಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ಮಧ್ಯಾಹ್ನಕ್ಕೂ ಸಾಂಬಾರು ಏನು ಮಾಡೋದಿರಲಿಲ್ಲ, ರೈಸ್ ಒಂದು ಮಾಡೋದಿತ್ತು. ಆದಷ್ಟು ನಾನು ಚಿಕ್ಕ ಕುಕ್ಕರಲ್ಲೇ ರೈಸನ್ನು ಮಾಡ್ತಾಯಿರ್ತೀನಿ. ಒಂದು ಸ್ವಲ್ಪ ಬಿಸಿ ಬಿಸಿ ರೈಸ್ ಮಾಡೋದಕ್ಕೆ ಇಷ್ಟಪಡ್ತಾ ಇರ್ತೀನಿ. ಇವಾಗ ನೈಟು ಹೆಸರು ಕಾಳು ಮತ್ತು ಒಂದು ಸ್ವಲ್ಪ ಈ ಮೆಂತ್ಯ ಕಾಳನ್ನು ನೆನೆಸಿಟ್ಟಿದ್ದೆ. ಒಂದು ಸ್ವಲ್ಪ ಮೆಂತ್ಯ ಗಿಡಗಳನ್ನು ಬೆಳೆಸೋಣ, ಮೆಂತ್ಯ ಸೊಪ್ಪನ್ನು ಬೆಳೆಸೋಣ ಅಂತಂದ್ಬಿಟ್ಟು ಇವಾಗ ಹೆಸರು ಕಾಳೆಲ್ಲ ನೆಂದು ಅಲ್ಲೇ ಒಂದು ಸ್ವಲ್ಪ ಚಿಕ್ಕದಾಗಿ ಮೊಳಕೆಗಳೆಲ್ಲ ಬಿಟ್ಟಿದೆ, ನೋಡ್ತಾ ಇರ್ಬೋದು. ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕಿಟ್ಟು ನೆಕ್ಸ್ಟ್ ಇವಾಗ ಈ ಕಡೆಗೆ ಬಂದು ನಾನು ಈ ಒಂದು ಮೆಂತ್ಯ ಸೀಡ್ಸನ್ನು ಪಾಟ್ಗಳಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ ಈ ಕೆಲಸ ಮುಗಿದ್ಮೇಲೆ ಕಡಲೆ ಬೀಜನ ತಂದಿದ್ನಲ್ಲ, ಕಡಲೆ ಬೀಜನ ಒಂದು ಸ್ವಲ್ಪ ಹುರಿದ್ಬಿಟ್ಟು ಬಾಕ್ಸಲ್ಲಿ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಕಡಲೆ ಬೀಜನ ಹುರ್ಕೊಂಡೆ. ಈ ರೀತಿಯಾಗಿತ್ತು ಫ್ರೆಂಡ್ಸ್ ಶುಕ್ರವಾರ ಮತ್ತು ಶನಿವಾರ ನನ್ನ ದಿನಚರಿ ಅನ್ನೋದು. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.